ಒಂದು ದೇವೇಗೌಡರು ಸಾಹೇಬ್ರಿಗಾಗಲಿ ಕುಮಾರಣ್ಣನಿಗಾಗಲಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಇದ್ದಂಥದ್ದು, ತಾವು ಹುಟ್ಟು ಬೆಳೆದಂಥ ಒಂದು ಭೂಮಿಯಲ್ಲಿ, ತಾವು ಜನಿಸಿದಂಥ ಒಂದು ಭೂಮಿಯಲ್ಲಿ ಮಣ್ಣಾಗಬೇಕು ಅಂತಕ್ಕಂಥದ್ದು ಅವರ ತಲೆಯಲ್ಲಿ ಇದ್ದಂಥ ವಿಚಾರ. ಪಡುವಿಲಿಪ್ಪೆಯಲ್ಲಿ ಚೆನ್ನಮ್ಮನವ್ರನ್ನ ಬಹುಶಃ ಅಂತ್ಯಕ್ರಿಯೆ ಮಾಡ್ಬೋದಾಗಿತ್ತು. ಆದರೆ ಮಾವಿನಕೆರೆ ರಂಗನಾಥ ಸ್ವಾಮಿಯ ಈ ಒಂದು ಬೆಟ್ಟದ ಅಡಿಯಲ್ಲಿ ಶಿವನ ಒಂದು ದೇಗುಲದ ಒಂದು ಸನ್ನಿಧಿ ಮತ್ತು ಆಂಜನೇಯನ ಒಂದು ಸನ್ನಿಧಿಯ ಸಮೀಪದಲ್ಲಿ ಇವತ್ತು ಈ ಒಂದು ಭೂಮಿಯನ್ನು ರೈತರ ಜೊತೆ ಕೂತು ಮಾತನಾಡಿ ಖರೀದಿಯನ್ನು ಮಾಡಿ ಇಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಇದು ಸನ್ಮಾನ್ಯ ಕುಮಾರಣ್ಣ ಅವರ ಮುಂದೆ ಯಾವತ್ತಾದರೂ ಇಂಥ ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ ಇದನ್ನು ಒಂದು ಎಕ್ಸಿಬಿಷನ್ ಆಗಿ ಯಾವ ರೀತಿ ಚೆನ್ನಮ್ಮಜ್ಜಿಯವರು ಜೀವನದಲ್ಲಿ ಸಮಾಜದ ಒಂದು ಏಳಿಗೆಗೋಸ್ಕರ ಆ ತಾಯಿ ಪಟ್ಟಿರ್ತಕ್ಕಂಥ ಒಂದು ಕಷ್ಟ ಜೊತೆಯಲ್ಲಿ ಧಾರ್ಮಿಕವಾಗಿ ಅವ್ರಿಗಿದ್ದಂಥ ನಂಬಿಕೆಗಳು ಹಲವಾರು ವಿಚಾರಗಳು ಅವ್ರದ್ದು ಒಂದು ಎಕ್ಸಿಬಿಷನ್ ಮಾಡಬೇಕು ಅನ್ನುವಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಬಯಕೆ ಆಗಿದೆ. ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಪುಣ್ಯ ಸ್ಥಳದಲ್ಲಿ ಭೂಮಿಯಲ್ಲಿ ಇವತ್ತು ರಂಗನಾಥ ಸ್ವಾಮಿಯ ಸನ್ನಿಧಿ ಬಹುಶಃ ನಮ್ಮ ಕುಟುಂಬದವ್ರಿಗೆ, ವಿಶೇಷವಾಗಿ ದೇವೇಗೌಡರು ಸಾಹೇಬರಿಗೆ ಮೊದಲನೇ ಬಾರಿ ಅವರು ಶಾಸಕ ಸ್ಥಾನದ ಚುನಾವಣೆ ನಿಲ್ತಕ್ಕಂಥದ್ದಕ್ಕೆ ಒಂದು ಪಕ್ಷದಿಂದ ಟಿಕೆಟ್ ಸಿಕ್ಕಬೇಕಾದಂಥ ಹೊತ್ತಿನಲ್ಲಿ ಟಿಕೆಟ್ಗೆ ವಂಚಿತರಾಗಿ ಕೊನೆಗೆ ಸ್ವತಂತ್ರ ಅಭ್ಯರ್ಥಿಗಳಾಗಿ ನಿಲ್ತಕ್ಕಂಥದ್ದಕ್ಕೆ ಪ್ರೇರೇಪಣೆಯನ್ನು ಆದಂಥದ್ದು ರಂಗನಾಥ ಸ್ವಾಮಿಯ ಕನಸಿನಲ್ಲಿ ಬಂದು ಮಲಗಿದ್ದಾಗ ರಾತ್ರಿ ಆಯಿತು ಅನ್ನೋದು ಮಾನ್ಯ ದೇವೇಗೌಡರು ಸಾಹೇಬರು ಹಿಂದಿನಿಂದನೂ ಕೂಡ ನಮ್ಮೆಲ್ಲರಿಗೂ ತಿಳಿಸಿರುವಂಥ ವಿಚಾರ. ಹಾಗಾಗಿ ಇವತ್ತು ಈ ಒಂದು ವಿಶೇಷವಾದಂಥ ಸ್ಥಳದಲ್ಲೇ ಅವರ ಒಂದು ಅಂತ್ಯಕ್ರಿಯೆ ಮಾಡೋದಕ್ಕೆ ಎಲ್ಲ ಕುಟುಂಬದ ಸದಸ್ಯರುಗಳ ಒಂದು ಒಪ್ಪಿಗೆ ಮೇರೆಗೆ ಇವತ್ತು ಮಾಡಿದ್ದೇವೆ. ಜೊತೆಯಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರಿಗೂ ಕೂಡ ಇವತ್ತು ಚೆನ್ನಮ್ಮಜ್ಜಿಯವ್ರನ್ನ ಅತ್ಯಂತ ಗೌರವದಿಂದ ಕಳಿಸ್ಕೊಡ್ತಕ್ಕಂಥದ್ದಕ್ಕೆ ಗಾರ್ಡ್ ಆಫ್ ಆನರ್ನ ಇವತ್ತು ಏನು ಅರ್ಪಿಸಿದ್ದಾರೆ, ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದಿಂದ ಬಂದಂಥ ಕೇಂದ್ರದ ಸಚಿವರು, ಒಂದು ಕಡೆ ಪ್ರಹ್ಲಾದ್ ಜೋಶಿಯವರು, ಮತ್ತೊಂದು ಕಡೆ ಚವ್ಹಾಣ್ರವರು, ಶಿವರಾಜ್ ಸಿಂಗ್ ಚವ್ಹಾಣ್ರವರು ಮತ್ತು ಸೋಮಣ್ಣ ಅವರು, ಹಲವಾರು ಜನ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಮಂತ್ರಿಗಳು, ಇದೆಲ್ಲದಕ್ಕಿಂತ ಮಿಗಿಲಾಗಿ ಚೆನ್ನಮ್ಮನವ್ರನ್ನ ಭಾಳ ಹತ್ತಿರದಿಂದ ನೋಡಿರುವಂಥ ದೇವೇಗೌಡರು ಸಾಹೇಬ್ರನ್ನ ಅತ್ಯಂತ ಪ್ರೀತಿಯ ಮನೋಭಾವದಿಂದ ಕಾಣ್ತಕ್ಕಂಥ ಪ್ರೀತಿಯ ಜನತೆಯೂ ಕೂಡ ಇವತ್ತು ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಬಹುಶಃ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅವ್ರ ಮೊಮ್ಮಗನಾಗಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ನಿನ್ನೆಯಿಂದನೂ ಕೂಡ ಹಳ್ಳಿಗಳಲ್ಲಿ ಬೆಂಗಳೂರಿನಿಂದ ಪದ್ಮನಾಭನಗರದಿಂದ ಹೊರಟಂಥ ಸಂದರ್ಭದಿಂದನೂ ಕೂಡ ಬೆಳಗ್ಗೆ ಸರಿಸುಮಾರು 5:30-6 ಗಂಟೆವರೆಗೂ ಕೂಡ ಹಳ್ಳಿಯ ಜನತೆ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಕಾಣ್ತಕ್ಕಂಥದ್ದಕ್ಕೆ ಎಷ್ಟೊತ್ತೇ ಆದರೂ ಕೂಡ ಕಾದು ನಿಂತು ಜನಸಾಗರ ಇವತ್ತು ಚೆನ್ನಮ್ಮನವರ ಒಂದು ಕೊನೆಯ ದರ್ಶನವನ್ನು ಪಡಿತಕ್ಕಂಥದ್ದಕ್ಕೆ ಏನು ಮುಂದಾದರು. ಎಲ್ಲ ಮಹಾಜನತೆಗೆ ಇವತ್ತು ಚೆನ್ನಮ್ಮನವರು ನಮ್ಮ ಅಜ್ಜಿಯವ್ರ ಮೇಲೆ ತೋರಿಸಿರ್ತಕ್ಕಂಥ ಪ್ರೀತಿಗೆ ಒಬ್ಬ ಮೊಮ್ಮಗನಾಗಿ ನಾನು ಸದಾ ಕನ್ನಡ ನಾಡಿನ ಜನತೆಯ ಆಭಾರಿಯಾಗಿರ್ತೀನಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.